ಸೌಜನ್ಯನ ಕಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ. ಈಗ ನೀವು ಥಿಂಕ್ ಮಾಡ್ಬೋದು, ಸೌಜನ್ಯನ ಯಾರು ಕಂಡು ಮರ್ಡರ್ ಮಾಡಿದ್ರು ಅಂಡ್ ಯಾರ ಆ ಕ್ರೈಮ್ ನ ಮಾಡಿದ್ರು ಅವನು ನೆಕ್ಸ್ಟ್ ದಿನಾನೇ ಸಿಕ್ಕಿ ಬಿದ್ದ. ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು. ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸ್ ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ, ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ, ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ. ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ. ನೋಡಿ, ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012. PSI ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್. 28-29 ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವನ್ ಅಲ್ವೇ ಅಲ್ಲ, ಅವನು ಶೃಂಗೇರಿ ಅವನು. ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್. ಸಂತೋಷ್ ಮೊದ್ಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವನಿಗೆ ವಿದ್ಯೆ ಬರಹ ಅನ್ನೋದು ತಲೆಗೆ ಹೋಗಿರಲ್ಲ. ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮೆಂಟಲಿ ಅನ್ಸ್ಟೇಬಲ್ ಇದ್ರೂ ಸಹ ಈತನಿಗೆ ದೇವ್ರ ಮೇಲೆ ಬಹಳ ನಂಬಿಕೆ ಇರುತ್ತೆ. ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ, ಅಟ್ಲೀಸ್ಟ್ 2 ತಿಂಗಳಿಗೆ ಒಮ್ಮೆ ಆದ್ರೂ ಈತ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ. ಹಾಗೆ